ಹೆಲೋ ಮಮ್ಮೀಸ್, ಮಕ್ಕಳಿಗೆ ಈ ಒಂದು ಮಟನ್ ಬಿರಿಯಾನಿನ ಮಾಡಿಕೊಟ್ರೆ ಬೇಡ ಅನ್ನೋಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಮಟನ್ ಕೊಡೋದ್ರಿಂದ ಮಕ್ಕಳಿಗೆ ತುಂಬಾ ಬೆನಿಫಿಟ್ಸ್ ಇದ್ದಾವೆ. ಯಾವ ಥರ ಮಾಡೋದು, ಇದ್ರ ಬೆನಿಫಿಟ್ಸ್ ಎಲ್ಲ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ಬೇಗ ಹೋಗಿ ಫಾಲೋ ಮಾಡ್ಕೊಳ್ಳಿ. ಹಾಗೆ ಮಕ್ಕಳಿರೋಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನನ್ನ ಅಕೌಂಟಲ್ಲಿ ತುಂಬ ಥರ ಮಕ್ಳಿಗೆ ಬೇಕಾಗಿರೋ ರೆಸಿಪೀಸ್ ಎಲ್ಲ ಕೂಡ ಇದೆ, ಹೋಗಿ ಚೆಕ್ ಮಾಡಿ, ನಿಮಗೂ ಕೂಡ ಯೂಸ್ ಆಗುತ್ತೆ. ಈಗ ಕುರಿ ಮಟನ್ ತಗೊಂಡಿದ್ದೀನಿ, ದೊಡ್ಡ ಪೀಸ್ 2 ತಗೊಂಡಿದ್ದೆ, ಒಂದು ಮೂಳೆ ತಗೊಂಡಿದ್ದೆ. ಆ 2 ಪೀಸ್ನ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಗೈಸ್, ಮಟನ್ನ 4-5 ಸತಿ ನೀಟಾಗಿ ತೊಳಿರಿ, ರೆಡ್ ಕಲರ್ ನೀರು ಹೋಗೋವರೆಗೂ. ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಇವಾಗ ತೊಳೆದಿಟ್ಕೊಂಡಿರೋಂಥ ಮಟನ್ನ ಸೇರಿಸ್ಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತೆ ಟೇಸ್ಟ್ಗೆ ಉಪ್ಪನ್ನ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮಟನ್ ಅಲ್ಲಿ ನೀರು ಬಿಡುತ್ತೆ, ಆ ನೀರು ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕಿ ಇದನ್ನ ಒಂದು 5-6 ವಿಸಿಲ್ ಬಿಟ್ಕೊಂಡ್ರೆ ನುಣ್ಣಗೆ ಮಟನ್ ಬೇಯುತ್ತೆ. ಗೈಸ್, ಈ ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ, ಯಾಕಂದ್ರೆ ಮಟನ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ನೀಟಾಗಿ ಹೇಳ್ಕೊಡ್ಬೇಕಲ್ಲ, ಸೊ ಅದಕ್ಕಷ್ಟೇ. ಮಟನ್ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ, ಚೆನ್ನಾಗಿ ಬೇಯಿಸಬೇಕು. ಅದಕ್ಕೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಮತ್ತೆ ಸ್ವಲ್ಪ ಪುದೀನ ಹಾಕ್ತಾ ಇದೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಈಗ ಲಿಡ್ ಕ್ಲೋಸ್ ಮಾಡಿ ಒಂದು 5-6 ವಿಸಿಲ್ ಬಿಟ್ಕೊಳ್ಳಿ. ಮಟನ್ ಚೆನ್ನಾಗಿ ಬೇಯಬೇಕು, ಎಷ್ಟು ವಿಸಿಲ್ ಆದ್ರೂ ಪರವಾಗಿಲ್ಲ, ಇಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಫಸ್ಟೇನೆ. ಈಗ ಈ ಕುಕ್ಕರ್ ನ ಸೈಡ್ಗೆ ಇಟ್ಕೊಂಡು ಅದೇ ಕುಕ್ಕರ್ಗೆ ಅಥವಾ ಇನ್ನೊಂದು ಕುಕ್ಕರ್ ತಗೊಳ್ಳಿ, ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಅಥವಾ ಎಣ್ಣೆನ ಹಾಕೊಳ್ಳಿ. ಇಲ್ಲ ಅಂದ್ರೆ ನೀವು ಎರಡೂ ಕೂಡ ಮಿಕ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ. ನಾನು ಎರಡೂ ಮಿಕ್ಸ್ ಮಾಡ್ತಿದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ ಮತ್ತೆ ಒಂದೇ ಒಂದು ಲವಂಗ ಹಾಕಿದ್ದೀನಿ, ಸ್ಟಾರು ಅದು ಒಂದೇ ಒಂದು ಸ್ವಲ್ಪ ಹಾಕಿದ್ದೀನಿ. ಈಗ ಅದು ಹಾಕ್ಬಿಟ್ಟು ಇವಾಗ ನಾಟಿ ಈರುಳ್ಳಿನ ತಗೊಂಡಿದೆ, ಚೆನ್ನಾಗಿರುತ್ತೆ ಅಂತ. ಸೊ ನೀವು ಬೇರೆದು ಯೂಸ್ ಮಾಡ್ಬೋದು. ನಾಟಿ ಈರುಳ್ಳಿನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಅದಕ್ಕೆ ಒಂದು ಅರ್ಧ ಟೊಮೊಟೊ ಅಥವಾ 1/4 ಭಾಗ ಟೊಮೊಟೊನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತೆ ಪುದೀನ ಇವಾಗೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಅದೆಲ್ಲ ಫ್ರೈ ಆದ್ಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಮಟನ್, ಅದು ಮತ್ತೆ ಅದರಲ್ಲಿ ಇರುವಂತ ನೀರ್ನು ಕೂಡ ಸೇರಿಸ್ಕೊಳ್ಳಿ, ಅದರಲ್ಲೇ ಎಲ್ಲ ವಿಟಮಿನ್ಸ್ ಇರುತ್ತೆ. ಈಗ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಟೇಸ್ಟ್ಗೆ ಉಪ್ಪು, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರ್ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಅದು ಕುದಿ ಬರೋವರೆಗೂ ಕುದಿಸ್ಕೊಂಡು ಅದಕ್ಕೆ ನಿಮ್ ಪಾಪು ಎಷ್ಟು ತಿನ್ನುತ್ತೆ ಅಂತ ನೋಡ್ಕೊಂಡು ರೈಸ್ ನ ತೊಳೆದಿಟ್ಕೊಳ್ಳಿ. ಅಂದ್ರೆ ಯಾವಾಗ ಅಡಿಗೆನ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅವಾಗ ರೈಸ್ ನ ಸೇರಿಸ್ಕೊಂಡು ಅದಕ್ಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ ಸೇರಿಸ್ಕೊಳ್ಳಿ. ಆಲ್ರೆಡಿ ಮಟನ್ ಚೆನ್ನಾಗಿ ಬೆಂದಿರುತ್ತೆ, ಸ್ವಲ್ಪ ನೀರ ಜಾಸ್ತಿ ಹಾಕೊಂಡು ಒಂದು 2 ವಿಸಿಲ್ ಬಿಟ್ಕೊಂಡಿದೀವಿ ಅಂದ್ರೆ ಮಟನ್ ಬಿರಿಯಾನಿ ರೆಡಿ ಆಗುತ್ತೆ. ಮಟನ್ ಅಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಮಕ್ಕಳು ಓವರ್ ಆಲ್ ಬೆಳವಣಿಗೆಗೆ ತುಂಬಾನೇ ಒಳ್ಳೇದು. ಇನ್ನ ಈ ಮಟನ್ ನ ನಾವು 8 ಮಂತ್ಸ್ ಇಂದ ಮಕ್ಕಳಿಗೆ ಕೊಡಬೇಕಾಗುತ್ತೆ. ನಿಮ್ ಮಕ್ಳು ಏನಾದ್ರು ಚೆವ್ ಮಾಡಲ್ಲ ಅಂದ್ರೆ ಮಟನ್ ನ ನೀವು ಕೈಮಾ ತರ ಮಾಡ್ಬಿಟ್ಟು ಸೇಮ್ ಪ್ರೊಸೆಸ್ ಅಲ್ಲಿ ಬಿರಿಯಾನಿನ ಮಾಡ್ಕೊಡ್ಬೋದು. ಚೆವ್ ಮಾಡ್ತಾರೆ ಅಂದ್ರೆ ಆರಾಮಾಗಿ ಈ ತರ ಮಾಡ್ಕೊಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಗೈಸ್, ನಾನು ರೆಸಿಪಿನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನ ಇಲ್ವಂತ ಪ್ಲೀಸ್ ಕಮೆಂಟ್ ಮಾಡಿ, ನಂಗೂ ಗೊತ್ತಾಗತ್ತೆ. ಹಾಗೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಬಾಯ್.